ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬಿನ್ನಿಂಗ್ ಟೆಕ್ನಿಕ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ML ಮಾಡ್ಯೂಲ್ 1 ನಲ್ಲಿ ಬರುವಂತಹ ಟಾಪಿಕ್ ಇದು. ವೆರಿ ಈಸಿ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಗಿವನ್ ಡೇಟಾ S is equal to 12, 14, 19, 22, 24, 26, 28, 31 and 32. Apply the various binning techniques and show the result. ಸೊ ಬಿನ್ ಸೈಜ್ ಏನಂತ ಹೇಳಿದರೆ 3. ಫಾರ್ ಎಕ್ಸಾಂಪಲ್ ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ ನೀವು 3 ಬಾಲ್ಗಳನ್ನ ಇಡಬಹುದು. ಸೊ ಈ ರೀತಿ ಅರ್ಥ ಮಾಡ್ಕೋಬಹುದು. ಏನು, ಒಂದು ಬಾಕ್ಸ್ ಇದೆ, ಅದರಲ್ಲಿ 3 ಬಾಲ್ ಇಡುವಷ್ಟು ಜಾಗ ಮಾತ್ರ ಇದೆ, ಸರಿನಾ? ಸೊ ಸೈಜ್ ಎಷ್ಟಿದೆ ಬಿಂದು 3. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನೊಂದು ಗ್ರೂಪ್ ಅನ್ನ ಮಾಡ್ಕೊಂತೀನಿ. ಸೊ ಇವಾಗ ಈ 3 ಜನನ ನಾನೇನ್ ಮಾಡ್ಬೋದು, ಅಥವಾ 3 ನಂಬರ್ಗಳನ್ನ ಒಂದು ಬಿನ್ ಅಲ್ಲಿ ಇಡ್ಬೋದು. ಯಾಕೆ? ಒಂದು ಬಿಂದು ಸೈಜ್ ಎಷ್ಟಿದೆ 3. ನೆಕ್ಸ್ಟ್ ಈ 3 ಎಲಿಮೆಂಟ್ ಗಳನ್ನ ನಾನು ಇನ್ನೊಂದು ಬಿನ್, ಈ 3 ಎಲಿಮೆಂಟ್ ಗಳನ್ನ ಇನ್ನೊಂದು. ಸೊ ಟೋಟಲ್ ಎಷ್ಟು ಬಿನ್ಗಳು ಬೇಕು? 3 ಬಿನ್ಸ್. ಸೊ ಸೊಲ್ಯೂಷನ್ ಮೊದಲನೇದು B1 ಅಂತ ತಗೊಳ್ಳೋಣ. ಅಂತಂದ್ರೆ ಬಿನ್ 1. ಸೊ ಬರೆಯೋಣ, ಬಿನ್ 1 ಅಂತಾನೆ ಬರೆಯೋಣ, ಸಾಕು. ಸೊ ಬಿನ್ 1 ಅಂತ ತಗೊಂಡ್ರೆ ಯಾವ್ಯಾವ ಬರ್ತವೆ? 12, 14, 19, ಸರಿನಾ? ನೆಕ್ಸ್ಟ್ ಬಿನ್ 2. ಬಿನ್ 2 ಅಂತ ತಗೊಂಡ್ರೆ ಯಾವ್ಯಾವ ಬರ್ತವೆ? 22, 24, 26. ನೆಕ್ಸ್ಟ್ ಬಿನ್ 3. ಸೊ ಬಿನ್ 3 ಅಲ್ಲಿ ಯಾವ್ಯಾವ ಬರ್ತಾ ಇದಾವೆ? 28, 31 ಮತ್ತೆ 32. ಸೊ ಇವಾಗ ಏನ್ ಮಾಡ್ತೀವಿ? ಇದು ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 2 ಹೋಗೋಣ. ಸ್ಟೆಪ್ 2 ಅಲ್ಲಿ ಬಿನ್ಸ್ ಆರ್ ರೀಪ್ಲೇಸ್ಡ್ ಬೈ ಬಿನ್ ಮೀನ್ ಅಂತಂದ್ರೇನು? ಆವರೇಜ್ ತೆಗೆದಲ್ಲಿ. ಸಿಂಪಲ್. ಇವಾಗ ಬಿನ್ 1 ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಬಿನ್ 1. ಸೊ ಇದರ ಆವರೇಜ್ ಏನಾಗುತ್ತೆ? ಅಷ್ಟನ್ನು ಕೂಡ ಆಡ್ ಮಾಡಿ. 12 ಪ್ಲಸ್ 14 ಪ್ಲಸ್ 19 ಡಿವೈಡೆಡ್ ಬೈ ಎಷ್ಟು ಎಲಿಮೆಂಟ್ಸ್ ಇರೋದು? 3 ಎಲಿಮೆಂಟ್ಸ್. ಸೊ ಡಿವೈಡೆಡ್ ಬೈ 3. ಸೊ 12 ಪ್ಲಸ್ 14 ಏನಾಗುತ್ತೆ? 26. 26 ಪ್ಲಸ್ 19 ಅಂತಂದ್ರೆ 36, 45 ಆಯ್ತು. ಸೊ 45 ಡಿವೈಡೆಡ್ ಬೈ 3 ಎಷ್ಟಾಗುತ್ತೆ? 15. ಸೊ ಇವಾಗ ಏನ್ ಮಾಡಬೇಕು? ಬಿನ್ ಗಳನ್ನ ನಾನು ಏನ್ ಮಾಡಬೇಕು? ಬಿನ್ನಿನ ಮೀನ್ ಅನ್ನ ಯೂಸ್ ಮಾಡಿಕೊಂಡು ರೀಪ್ಲೇಸ್ ಮಾಡಬೇಕು. ಸೊ ಅವೆಲ್ಲದ್ರ ಜಾಗದಲ್ಲಿ ಬಿನ್ ಮೀನ್ ಅನ್ನ ಬರೆಯೋಣ. 15, 15, 15, ಸರಿನಾ? ನೆಕ್ಸ್ಟ್ ಬಿನ್ 2 ಹೋಗೋಣ. ಸೊ ಅವ್ರು ಏನಾದ್ರೂ ಕೂಡ ಸೈಜ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ನೀವು 3 ಅಂತಾನೆ ತಗೊಳ್ಳಿ. ಒಂದೊಂದ್ಸಲಿ ಸೈಜ್ ಡಿಫರ್ ಮಾಡ್ಕೊಡ್ತಾರೆ. ಸೊ ಅದ್ರ ಪ್ರಕಾರನೇ ನೀವು ಬಿನ್ ಸೈಜ್ ಅನ್ನ ತಗೋಬೇಕು. ನೆಕ್ಸ್ಟ್ ಸೆಕೆಂಡ್ ಬಿನ್ ಅಲ್ಲಿ ಯಾವ್ಯಾವ್ದು ಇರೋದು? 22 ಪ್ಲಸ್ 24 ಪ್ಲಸ್ 26 ಡಿವೈಡೆಡ್ ಬೈ. ಸೊ ಇದರಲ್ಲೂ ಕೂಡ 3 ಎಲಿಮೆಂಟ್ಸ್ ಇರೋದ್ರಿಂದ ಡಿವೈಡೆಡ್ ಬೈ 3. 22 ಪ್ಲಸ್ 24 ಏನಾಗುತ್ತೆ? 46 ಆಯ್ತು. 46 ಪ್ಲಸ್ 28 ಅಂತಂದ್ರೆ ಎಷ್ಟಾಗುತ್ತೆ? 72. ಸೊ 72 ಡಿವೈಡೆಡ್ ಬೈ 3 which will be equal to 3 2s are 6 ಮತ್ತೆ 3 4s are 12. ಸೊ 24 is the answer. ಸೊ 24 ಮತ್ತೆ 24 ಅಂತ ಬರೀಬೇಕು ಬಿನ್ 2 ಗೆ. ನೆಕ್ಸ್ಟ್ ಬಿನ್ 3 ಗೆ ಹೋಗೋಣ, ಮೂರನೇದು. ಸೊ ಆವರೇಜ್ ವ್ಯಾಲ್ಯೂನ ತೆಗೀರಿ. 28 ಬಿನ್ 28 ಪ್ಲಸ್ 31 ಪ್ಲಸ್ 32 ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಏನಾಗುತ್ತೆ? 32 ಪ್ಲಸ್ 31 ಏನಾಯ್ತು? 63. 63 ಪ್ಲಸ್ 20 ಅಂತಂದ್ರೆ 83. 83 ಪ್ಲಸ್ 8 ಅಂತಂದ್ರೆ ಎಷ್ಟಾಯ್ತು? 83 ಪ್ಲಸ್ 8 ವಿಲ್ ಬಿ 91. ಸೊ 91 ಡಿವೈಡೆಡ್ ಬೈ 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 3 3s are 9, 3 0s are 0, 3 3s are 9, 3 3s are 9. ಸೊ 30.33. ಸೊ 30.33 30.33 30.33. ನೆಕ್ಸ್ಟ್ ಸ್ಟೆಪ್ ನಂಬರ್ 3 ಹೋಗೋಣ. ಸೊ ಇದು ಲಾಸ್ಟ್ ಸ್ಟೆಪ್. ಯೂಸಿಂಗ್ ಸ್ಮೂಥಿಂಗ್ by bin boundaries method, values will be. ಸೊ ವ್ಯಾಲ್ಯೂಸ್ ಅನ್ನ ಬರೆಯೋದು ಈಸಿ, ವೆರಿ ಈಸಿ. ನೋಡ್ಕೊಂಡ್ರಿ, ಫಸ್ಟ್ ಬಿನ್ 1, ನೆಕ್ಸ್ಟ್ ಬಿನ್ 2, ನೆಕ್ಸ್ಟ್ ಬಿನ್ 3, ಸರಿನಾ? ಔಟರ್ ರೇಂಜ್ ಏನು ಬೌಂಡ್ರಿ ಇರುತ್ತಲ್ಲ ಅದನ್ನ ನಾವು ಹಾಗೆ ಉಳಿಸ್ಕೋಬೇಕು. ನೋಡಿ 12, 19 ಅದೇ ರೀತಿ ಬರೀರಿ. 12 ಜಾಗ ಬಿಟ್ಟು 19. ನೆಕ್ಸ್ಟ್ ಇದರಲ್ಲಷ್ಟೇ 22, 26 ಔಟರ್ ಬೌಂಡ್ರಿನ ಕರೆಕ್ಟ್ ಆಗಿ ಬರ್ಕೊಳ್ರಿ. 26. ನೆಕ್ಸ್ಟ್ 28, 32 28, 32.
ಸೊ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಬಿಟ್ಟಿದೀವಲ್ವಾ 14, ಸೊ ಅದನ್ನ ನಾವು ಮೀನ್ ಜೊತೆ ಕಂಪೇರ್ ಮಾಡಬೇಕು. ಸೊ ಫಸ್ಟಿಗೆ ಯಾವ್ದಿರೋದು ಬಿನ್ 1 ನಲ್ಲಿ ಮಧ್ಯದಲ್ಲಿ 14. ಸೊ 14 ಅನ್ನ ನಾವೇನಾದ್ರೂ 15 ಜೊತೆ ಕಂಪೇರ್ ಮಾಡಿದ್ರೆ 14 ಈಸ್ ಲೆಸ್ ದನ್ 15. ಲೆಸ್ ಅಂದ ತಕ್ಷಣ ಏನ್ ಮಾಡ್ಬೇಕು, ಎಡಗಡೆದನ್ನ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಬರೀಬೇಕು. ಏನು ಲೆಸ್ ಅಂದ ತಕ್ಷಣ 14 ಈಸ್ ಲೆಸ್ ದನ್ 15 ಅಂದ ತಕ್ಷಣ ಎಡಗಡೆದನ್ನ ಬರೆದು ಬಿಡ್ಬೇಕು, ಲೆಸ್ಸರ್ ವ್ಯಾಲ್ಯೂ. ನೆಕ್ಸ್ಟ್ ಎರಡನೇದಕ್ಕೆ 24, ಇಲ್ಲಿ ಆವರೇಜ್ ಏನಿದೆ 24. ಸೊ 24 ಏನಾಯ್ತು, ಈಕ್ವಲ್ ಆಯ್ತು. ಸೊ ಲೆಸ್ ದೆನ್ ಆರ್ ಈಕ್ವಲ್ ಇದ್ರೂ ಕೂಡ ನಾವು ಲೆಫ್ಟ್ ಸೈಡ್ ಇಂದ ಬರೀಬೇಕು, ಅಂದ್ರೆ ಲೀಸ್ಟ್ ವ್ಯಾಲ್ಯೂ ದಟ್ ಇಸ್ 22 ಅನ್ನೇ ಬರೀಬೇಕು. ನೆಕ್ಸ್ಟ್ ಇಲ್ಲಿ 31 ಇದೆ, ಇಲ್ಲಿ 30.33 ಇದೆ. ಇವಾಗ ಏನಾಗುತ್ತೆ, 31 ಈಸ್ ಗ್ರೇಟರ್ ದೆನ್ 30.33. ಸೊ ಇವಾಗ ಏನ್ ಮಾಡಬೇಕು, ಗ್ರೇಟರ್ ವ್ಯಾಲ್ಯೂ ಅಂತಂದ್ರೆ ಬಲಗಡಿಕೆ. ಸೊ ಯಾವ್ದು ವ್ಯಾಲ್ಯೂ ಬರೀಬೇಕು, 32.